ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಸದ್ಯ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ಮುಡಾ ಹಗರಣದ ಆರೋಪ ಹೊತ್ತಿದ್ದಾರೆ. ಮುಡಾ ಹಗರಣದಲ್ಲಿ ಸಿದ್ದರಾಮಯ್ಯ ಅವರ ಕುಟುಂಬದ ಹೆಸರು ಕೇಳಿ ಬರುತ್ತಿದ್ದಂತೆಯೇ ರಾಜ್ಯ ರಾಜಕೀಯದಲ್ಲಿ ಕೋಲಾಹಲವೇ ಎದ್ದಿದೆ. ಈ ನಡುವೆ ವಿಡಿಯೋ ಹಂಚಿಕೊಳ್ಳುವ ಮೂಲಕ ಯಾವುದೇ ಕಾರಣಕ್ಕೂ ಸಿದ್ದರಾಮಯ್ಯ ಅವರು ಈ ಪ್ರಕರಣದಿಂದ ಹೊರಬರಲು ಸಾಧ್ಯವಿಲ್ಲ ಎಂದು ಬಿಜೆಪಿ ಕಾಲೆಳೆದಿದೆ. ಸೋಷಿಯಲ್ ಮೀಡಿಯಾ ಎಕ್ಸ್ ಖಾತೆಯಲ್ಲಿ ಭ್ರಷ್ಟ ಸಿಎಂ ಸಿದ್ದರಾಮಯ್ಯ ಅವರು ಅದೆಷ್ಟು ತಿಪ್ಪರ್ಲಾಗ ಹೊಡೆದರೂ ಕಾನೂನು ಕುಣಿಕೆಯಿಂದ ಪಾರಾಗಲು ಸಾಧ್ಯವಿಲ್ಲ ಎಂದು ಬರೆದು ಸಿಎಂಗೆ ಟಾಂಗ್ ಮಾಡಲಾಗಿದೆ. ಇದರ ಜೊತೆಗೆ ವಿಡಿಯೋ ಕೂಡ ಹಂಚಿಕೊಂಡಿದೆ. ವಿಡಿಯೋದಲ್ಲಿ ಮುಖ್ಯಮಂತ್ರಿಗಳು ಮೈಕ್ ಮುಂದೆ ಬಂದು, ನೋಡಿ, ನಮ್ಮ ಕುಟುಂಬದವರು ಅಕ್ರಮವಾಗಿ ತೆಗೆದುಕೊಂಡಿರುವ ಸೈಟ್ ಅನ್ನು ಮುಡಾಗೆ ವಾಪಸ್ ಕೊಡ್ತೀವಿ, ನನ್ನ ಈ ಕೇಸ್ನಿಂದ ಬಿಟ್ಟು ಬಿಡಿ ಎಂದು ಕೈ ಮುಗಿಯುತ್ತಾರೆ. ಇತ್ತ ಪೊಲೀಸ್ ಠಾಣೆಯಲ್ಲಿ ಆರೋಪಿಯೊಬ್ಬರು ಪೊಲೀಸರ ಮುಂದೆ ಬಂದು, ಸರ್, ನಾನು ಕದ್ದಿರುವುದು ಮಾಲ್ ಅನ್ನು ವಾಪಸ್ ಕೊಡ್ತೀನಿ, ನನ್ನ ಬಿಟ್ಟು ಬಿಡಿ ಎಂದು ಹೇಳುತ್ತಾನೆ. ಆಗ ಪೊಲೀಸಪ್ಪ, ನೀನು ಕದ್ದಿದ್ದನ್ನು ವಾಪಸ್ ಕೊಟ್ಟ ತಕ್ಷಣ ಬಿಟ್ಟು ಬಿಡಬೇಕು ರಾಸ್ಕಲ್ ಎಂದಾಗ, ಸಾರ್, ಸಿದ್ದರಾಮಯ್ಯನಿಗೊಂದು ನ್ಯಾಯ, ನಮಗೊಂದು ನ್ಯಾಯನ ಎಂಬ ಆರೋಪಿ ಹೇಳಿರುವಂತೆ ಚಿತ್ರೀಕರಿಸಲಾಗಿದೆ. ನೋಡಿ, ನಮ್ಮ ಕುಟುಂಬದವರು ಅಕ್ರಮವಾಗಿ ತಗೊಂಡಿರೋ 14 ಸೈಟನ್ನ ಮೂಡಾಕೆ ವಾಪಸ್ ಕೊಟ್ಬಿಡ್ತೀನಿ, ನನ್ನ ಈ ಕೇಸಿಂದ ಬಿಟ್ಬಿಡಿ. ಸಾರ್, ನಾನು ಕದ್ದಿರೋ ಮಾಲ್ ವಾಪಸ್ ಕೊಟ್ಬಿಡ್ತೀನಿ, ನನ್ನ ಬಿಟ್ಬಿಡಿ. ನೀನು ಕದ್ದಿದ್ದನ್ನ ವಾಪಸ್ಸು ಕೊಟ್ಟ ತಕ್ಷಣ ಬಿಟ್ಟು ಬಿಡಬೇಕೇನೋ ರಾಸ್ಕಲ್. ಏನ್ ಸಾರ್, ಸಿದ್ದರಾಮಯ್ಯನ್ಗೊಂದ್ ನ್ಯಾಯ, ನಮ್ಗೊಂದ್ ನ್ಯಾಯನಾ?